ನೀವು ಕರಾವಳಿ ಭಾಗದವರು, ಕಂಬಳದ ಬಗ್ಗೆ ಒಂದು ಭಾವನಾತ್ಮಕವಾದಂತ ಸಂಬಂಧ ನಿಮಗೂ ಇರುತ್ತೆ. ಆದ್ರೆ ಮೈಸೂರಿನಲ್ಲಿ ಕಂಬಳ ಆಯೋಜನೆ ಬಗ್ಗೆ ಬೇರೆ ರೀತಿಯ ನಿಲುವು ಮತ್ತು ಒಲವು ವ್ಯಕ್ತ ಆಗ್ತಿದೆ. ಒಲವು ನಿಮ್ ಭಾಗದ ಕಡೆಯಿಂದ, ಶಾಸಕರು, ಸಚಿವರ ಕಡೆಯಿಂದ, ನಾಯಕರ ಕಡೆಯಿಂದ ವ್ಯಕ್ತ ಆಗ್ತಿದ್ರೆ, ಅಭಿಪ್ರಾಯಗಳು ಇಲ್ಲಿ ಕೋಣ ಇಲ್ಲ, ಹಾಗೇನೆ ಇಲ್ಲಿ ಕೆಸರುಗದ್ದೆ ಇಲ್ಲ, ಇಲ್ಲಿ ಕಂಬಳ ಬೇಡ, ಮತ್ತೆ ಅದು ನಮ್ಮ ಪದ್ಧತಿನೂ ಅಲ್ಲ, ಸಂಪ್ರದಾಯನೂ ಅಲ್ಲ ಅನ್ನೋ ಅಭಿಪ್ರಾಯ ಇದೆ. ಏನ್ ಪ್ರತಿಕ್ರಿಯಿಸ್ತೀರಿ? ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಮಂಜುಳಾ ಅವರೇ, ಮೊದಲನೇದಾಗಿ ಕಂಬಳವನ್ನ ಮಂಗಳೂರಿನಲ್ಲಿ ಒಲವಿದೆ ಅಥವಾ ದಸರಾದಲ್ಲಿ, ಮೈಸೂರು ದಸರಾದಲ್ಲಿ ಅದನ್ನ ಕಂಬಳವನ್ನ ಏರ್ಪಡಿಸ್ಲಿಕ್ಕೆ ಮಂಗಳೂರಿನವರಿಗೆ ಒಲವಿದೆ ಅಂತಂದ್ರೆ ಅದು ತಪ್ಪಾಗತ್ತೆ. ಅದು ಮಂಗಳೂರಿನವರಿಗೆ, ಎಲ್ಲ ಸಮುದಾಯದವರಿಗೆ, ಎಲ್ಲ ವರ್ಗಗಳಿಗೆ ಈ ಕಂಬಳದ ಬಗ್ಗೆ ಏನು ಒಲವು ಏನು ಇಲ್ಲ, ಮೊದಲನೇದಾಗಿ. ಎರಡನೇದಾಗಿ, ಕಂಬಳ ಅನ್ನುವಂಥದ್ದು ಈಗ್ಲೂ ಕೂಡ ಒಂದು ಫ್ಯೂಡಲ್ ಆಚರಣೆಯಾಗಿಯೇ ಇದೆ. ಈಗ್ಲೂ ಕೂಡ ಮಂಗಳೂರಿನ ಎಲ್ಲ ಜನ ಸಮುದಾಯಗಳ ಜನಪದ ಕ್ರೀಡೆ ಕಂಬಳ ಅಲ್ಲ. ಅದು ಕಂಬಳ ಅನ್ನೋದು ಈಗ್ಲೂ ಕೂಡ ಒಂದು ಸಮುದಾಯಕ್ಕೆ ಅಥವಾ ಒಂದೆರಡು ಸಮುದಾಯಕ್ಕೆ, 3-4 ಸಮುದಾಯಕ್ಕೆ ಸೀಮಿತವಾದಂತಹ ಒಂದು ಫ್ಯೂಡಲ್ ಕ್ರೀಡೆ. ಅದು ಅದನ್ನ ಈಗ ಏನು ಮೈಸೂರು ದಸರಾದಲ್ಲಿ ಅದನ್ನ ಆಚರಣೆ ಮಾಡೋದೇನಿದೆ, ಆ ಕಾರ್ಯಕ್ರಮವನ್ನ, ಕಂಬಳವನ್ನ ಆಚರಿಸುವಂತದ್ದೇನಿದೆ, ಅದು ಸರಿಯಲ್ಲ ಅನ್ನುವಂಥದ್ದು ನನ್ನ ಒಪಿನಿಯನ್ ಕೂಡ. ಯದುವೀರವರು ಸಂಸದರಾದಂತ ಯದುವೀರವರು ಯಾಕೆ ವಿರೋಧ ಮಾಡಿದ್ದಾರೆ ಅನ್ನುವಂತ ನನಗೆ ಗೊತ್ತಿಲ್ಲ. ಬಹುಶಃ ಅದೊಂದು ರೀತಿಯಲ್ಲಿ ಯಜಮಾನಿಕೆಯ ಸಂಘರ್ಷ ಇರ್ಬೋದು. ಬಹುಶಃ ಕರಾವಳಿಯ ಯಜಮಾನಿಕೆ ಮತ್ತು ಮೈಸೂರು ಅರಮನೆ ಯಜಮಾನಿಕೆಯ ಮಧ್ಯದ ಸಂಘರ್ಷ ಇರ್ಬೋದು, ಆ ರೀತಿಯ ಮಾನಸಿಕ ಸಂಘರ್ಷ ಇರ್ಬೋದು ಅದು. ಅದರ ಹೊರತಾಗಿನೂ ಕೂಡ ಇದೊಂದು ರೀತಿಯಲ್ಲಿ ಜಾಗತೀಕರಣದ ಪ್ರಭಾವ ಅಂತ ನಾವೇನ್ ಹೇಳ್ತೀವಿ, ಆ ರೀತಿ ಇದು ಕೂಡ ಯಜಮಾನಿಕೆಯನ್ನ ವಿಸ್ತರಿಸುವಂತಹ ಒಂದು ಕೃತ್ಯ ಇದು. ಕರಾವಳಿಯ ಒಂದು ಫ್ಯೂಡಲ್ ಕ್ರೀಡೆಯನ್ನ ಮೈಸೂರಿಗೆ ತಗೊಂಡೋಗಿ ಮೈಸೂರಿನ ದಸರಾದಲ್ಲಿ, ಅಂದ್ರೆ ಒಂದು ರಾಜ್ಯ ಮಟ್ಟದ ಅಥವಾ ದೇಶದಾದ್ಯಂತ ಅಥವಾ ವಿಶ್ವವಿಖ್ಯಾತಿಯನ್ನ ಪಡೆದಿರುವಂತಹ ದಸರಾದಲ್ಲಿ ಯಜಮಾನಿಕೆಯ ಕ್ರೀಡೆಯನ್ನ ಆಡಿಸುವುದರ ಮೂಲಕ ನಮ್ಮ ಜಾತಿಯ ದರ್ಪ, ನಮ್ಮ ಜಾತಿಯ ಅಹಂ ಏನಿದೆ ಅದನ್ನ ಇಡೀ ವಿಶ್ವವಿಖ್ಯಾತಗೊಳಿಸುವಂತಹ ಕೆಲಸವನ್ನ ಇವತ್ತು ಕರಾವಳಿಯ ಕಂಬಳವನ್ನ ಮೈಸೂರು ದಸರಾದಲ್ಲಿ ಆಚರಿಸುವ ಮೂಲಕ ಅದನ್ನ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ಯಜಮಾನಿಕೆಯ ಒಂದು ವಿಸ್ತರಣೆ, ಜನಪದ ವಿಸ್ತರಣೆ ಅಂತ ಹೇಳ್ಬೋದು. ಅದನ್ನ ಒಂದು ರೀತಿಯಲ್ಲಿ ಈ ಸರಕು ಸಂಸ್ಕೃತಿಯನ್ನ ಅಂತ ಏನ್ ಹೇಳ್ತೀವಿ, ದಸರಾಕ್ಕೆ ಇದೊಂದು ಸರಕು ಸಂಸ್ಕೃತಿ, ಅಂದ್ರೆ ಹೊರಗಿನಿಂದ ಬಂದಂತ ಒಂದು ಸಂಸ್ಕೃತಿ. ಹೊರಗಿನಿಂದ ಅಂದ್ರೆ ಕರಾವಳಿ ಏನು ಮೈಸೂರಿನ ಭಾಗ ಅಲ್ವಾ, ದಸರಾದ ಭಾಗ ಅಲ್ವಾ ಅಂತಕಂದ್ರೆ 100% ಮೈಸೂರು ದಸರಾದ ಭಾಗವೇ. ಆದ್ರೆ ಇದು ಕರಾವಳಿ ಮೈಸೂರಿನ ಭಾಗವೇ, ಆದ್ರೆ ಕಂಬಳ ದಸರಾದ ಭಾಗ ಅಲ್ಲ. ಒಂದು. ಎರಡನೇದು, ಮೈಸೂರಿಗೂ ಕರಾವಳಿಗೂ ಸಾಂಸ್ಕೃತಿಕವಾದಂತಹ ಅಥವಾ ಜನಪದವಾದಂತಹ ಒಂದು ಕೊಡುಕೊಳ್ಳುವಿಕೆ ಕೂಡ ಬಹಳ ಕಡಿಮೆ. ಈಗ ಮಹಿಷಾಸುರನ ಸಂಬಂಧಗಳು ಬಿಟ್ರೆ ಬೇರೆ ಬಹುತೇಕ ಜನಪದ ಸಂಬಂಧಗಳು, ಸಾಂಸ್ಕೃತಿಕ ಸಂಬಂಧಗಳು ಮೈಸೂರಿಗೂ ಕರಾವಳಿಗೂ ಬಹಳ ಕಮ್ಮಿ. ಹಾಸನಕ್ಕಿದೆ, ಸಕಲೇಶ್ಪುರಕ್ಕಿದೆ, ಚಿಕ್ಕಮಗಳೂರಿಗಿದೆ, ಮಲ್ನಾಡಿಗಿದೆ, ಆದ್ರೆ ಮೈಸೂರಿಗಿಲ್ಲ. ಆದ್ರಿಂದ ಕಂಬಳಕ್ಕೂ ದಸರಾಕ್ಕೂ ಯಾವ ಸಂಬಂಧವೂ ಇಲ್ಲ. ಒಂದು. ಎರಡನೇದ್ದು, ಅದು ಮೈಸೂರಿನವರಿಗೆ ಸರಕು ಸಂಸ್ಕೃತಿಯಾಗಿ ಕಂಡು ಬಂದ್ರೆ ಅದೇನು ತಪ್ಪಲ್ಲ, ಸರಕು ಸಂಸ್ಕೃತಿ ಅವ್ರದ್ದಲ್ಲ ಸಂಸ್ಕೃತಿ. ಒಂದನೇದು. ಎರಡನೇದು, ಕಂಬಳ ಏನು ಜನಪದ ಕ್ರೀಡೆ ಅಂತಂದ್ರೆ ಅದು ಪ್ಯೂರ್ಲಿ ಜನಪದ ಕ್ರೀಡೆ ಅಲ್ಲ. ಅದರ ಹಿಂದೆ ಒಂದು ದೌರ್ಜನ್ಯ ಇದೆ, ಒಂದು ಜಾತಿಯ ಮೇಲುಗಾರಿಕೆ ಇದೆ, ಹೆಚ್ಚುಗಾರಿಕೆ ಇದೆ. ಒಂದು ಕಂಬಳ ಅಂತಂದ್ರೆ ಅದರ ಹಿಂದೆ ನೂರಾರು ಸಾವಿರಾರು ದಲಿತರ ಕಣ್ಣೀರಿನ ಕತೆ ಇದೆ. ಈ ಹಿಂದಿನ ಪೂರ್ವಜರ ಕಣ್ಣೀರಿನ ಕತೆ ಇದೆ, ಕೊರಗರ ಕಣ್ಣೀರಿನ ಕತೆ ಇದೆ. ಹಿಂದೆ ಕಂಬಳ ಆಚರಣೆ ಮಾಡುವಂತ ಸಂದರ್ಭ ನಿಮ್ಗೆ ಗೊತ್ತಿರ್ಬೋದು. ಕಂಬಳ ಆಚರಣೆಯ ಮುಂಚಿನ ದಿವಸ, ಇವತ್ತು ಕಂಬಳ ಇದ್ರೆ ಮುಂಚಿನ ದಿವಸ ಕೊರಗರು ಪನಿಕುಲ್ಲುನು ಅನ್ನುವಂತ ಒಂದು ಕಾರ್ಯಕ್ರಮ ಇತ್ತು. ಅಲ್ಲಿ ಕೊರಗರು ಕಂಬಳದ ಗದ್ದೆಯನ್ನ ಕಾಯ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿ ಅಶ್ಲೀಲವಾಗಿ ನೃತ್ಯ ಮಾಡುವಂತಹ, ಲೈಂಗಿಕವಾಗಿ ಚಟುವಟಿಕೆಯ ರೀತಿಯಲ್ಲಿ ನೃತ್ಯವನ್ನ ಮಾಡುವಂತಹ, ಆ ಮೂಲಕ ಗದ್ದೆಯನ್ನು ಕಾಯುವ ಮತ್ತು ಮುಂಚಿನ ದಿವಸವೇ ಬಂದಂತಹ ಕೋಣಗಳ ಯಜಮಾನರು ಏನಿದ್ದಾರೆ, ಬೇರೆ ಬೇರೆ ಗ್ರಾಮಗಳ ಬೇರೆ ಬೇರೆ ಗುತ್ತುಗಳ ಕೋಣಗಳ ಯಜಮಾನರು ಏನಿದ್ದಾರೆ, ಅವರಿಗೆ ಬಿಟ್ಟಿ ಮನೋರಂಜನೆಯನ್ನ ಕೊಡುವಂತ ರೀತಿಯ ಲೈಂಗಿಕ ಅಭಿನಯವನ್ನ ಮಾಡುವಂತಹ ಕಾರ್ಯಕ್ರಮವನ್ನ ಈ ಹಿಂದೆ ಆಯೋಜನೆ ಮಾಡ್ತಾರೆ. ಅದನ್ನ ಅಜಲು ಪದ್ಧತಿ ಅಂತ ಕರಿತಾ ಇದ್ರು. ಆನಂತರ ಈ ಗುತ್ತು ಬರ್ಕೆಗಳ ಕೋಣಗಳೇನಿದೆ, ಆ ಕೋಣಗಳು ಗದ್ದೆಯಲ್ಲಿ ಓಡುವ ಮೊದಲು ಕೊರಗರನ್ನ ಓಡಿಸಲಾಗ್ತಾ ಇತ್ತು. ಕೊರಗರನ್ನ ಕೋಣದ ರೂಪದಲ್ಲಿ, ಕೋಣದ ರೀತಿಯಲ್ಲಿ ಓಡಿಸಲಾಗ್ತಾ ಇತ್ತು. ಯಾಕಂತಂದ್ರೆ ಒಂದು ವೇಳೆ ಗದ್ದೆಯಲ್ಲಿ ಏನಾದ್ರು ಕಲ್ಲು, ಮುಳ್ಳು ಅಥವಾ ಗಾಜಿನ ಚೂರುಗಳಿದ್ರೆ ಅದು ಕೊರಗರಿಗೆ ಮೊದಲು ತಾಗ್ಲಿ, ನಮ್ಮ ಕೋಣಗಳಿಗೆ ತಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಮೊದಲು ಕೊರಗರನ್ನ ಓಡಿಸಲಾಗ್ತಿತ್ತು. ಇದು ಕೂಡ ಅಜಲು ಪದ್ಧತಿ. ಈ ರೀತಿಯ ಅಜಲು ಪದ್ಧತಿಯ ಇದ್ದಂತಹ ಒಂದು ಕಂಬಳ ಈಗಲೂ ಕೂಡ ತನ್ನ ಫ್ಯೂಡಲ್ ಸಂಸ್ಕೃತಿಯನ್ನ ಸಂಪೂರ್ಣವಾಗಿ ಕಳಚಿಕೊಂಡಿಲ್ಲ.
ಸರಿ. ಈಗಲೂ ಕೂಡ ಕರಾವಳಿಯ ಕಂಬಳ ಸಂದರ್ಭದಲ್ಲಿ ಎಲ್ಲ ಮುಂಡಾಸುದಾರಿ ಒಂದೆರಡು ವರ್ಗದ ಸಮುದಾಯದವರೇ ಕಾಣ್ತಾರೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಬ್ಯಾನರ್ಗಳೇನಿದೆ ಆ ಬ್ಯಾನರ್ಗಳೆಲ್ಲವೂ ಕೂಡ ಒಂದು ಸಮುದಾಯಕ್ಕೆ ಸೀಮಿತ ಆಗಿರುತ್ತೆ. ಓಕೆ, ನೀವು ಹೇಳ್ತಾ ಇದ್ದೀರಾ ಜಮೀನ್ದಾರಿಕೆಯ ತೋರಿಕೆ ಒಂದು, ಇನ್ನೊಂದು ಅಲ್ಲಿ ಅಂದ್ರೆ ಒಂದು ಜಾತಿ ಪದ್ಧತಿಯನ್ನು ಕೂಡ ಕಾಣಿಸುತ್ತೆ. ಅದ್ರ ಜೊತೆ ಒಂದು ಸಾಂಸ್ಕೃತಿಕತೆಯನ್ನ ಬಿಟ್ಟು ನಾವು ನೋಡಿದ್ರೆ ಈಗ ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಆನೆಗಳನ್ನ ಬಳಸ್ಕೊಳ್ಳೋದಕ್ಕೆ ಕೋರ್ಟ್ ತನಕ ಹೋಗಾಗಿದೆ. ಈಗ ಜಲ್ಲಿಕಟ್ಟು ಇರ್ಬೋದು, ಕಂಬಳ ಕೂಡ ಇರ್ಬೋದು, ಅದು ಕೋರ್ಟ್ ನ ವ್ಯಾಪ್ತಿಯಲ್ಲೇ ಇದೆ. ಅನೇಕರು ಈಗ್ಲೂ ಪ್ರಶ್ನೆ ಮಾಡ್ತಿದ್ದಾರೆ. ಅದನ್ನ ತಗೊಂಬಂದು ಅಲ್ಲೊಂದು ಪ್ರಾಣಿ ಹಿಂಸೆ ಆಗತ್ತೆ. ಈಗ ಆನೆ ಜಂಬೂ ಸವಾರಿಗೆ ಪ್ರಶ್ನೆಗಳು ಇರುವಾಗ ಅದು ಕೋರ್ಟ್ ಅದನ್ನೊಂದು ಮಾನ್ಯ ಮಾಡಿದೆ. ಹಾಗಾಗಿ ಕಂಬಳವನ್ನ ತಗೊಂಡೋಗಿ ನೀವು ಕೋಣಗಳನ್ನ ಈ ರೀತಿ ಬಳಸ್ಕೊಳ್ತೀರಾ ಅಂತಂದ್ರೆ ಅದನ್ನ ಒಪ್ಪೋದಕ್ಕೆ ಸಾಧ್ಯನಾ? ಸಾಂಸ್ಕೃತಿಕ ಭಾಗವನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ. ಹೌದು. ಇಲ್ಲಿ ಪ್ರಾಣಿ ಹಿಂಸೆ ಅನ್ನುವಂಥದ್ದು ಅದನ್ನು ಕೂಡ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ಅದೊಂದು ಪ್ರತ್ಯೇಕವಾದ ಸಬ್ಜೆಕ್ಟ್. ಈಗ ಆನೆಗಳನ್ನ ಬಳಕೆ ಮಾಡುವಂಥದ್ದು, ಅಷ್ಟು ದೊಡ್ಡ ಪ್ರಾಣಿಯನ್ನ ಈಗ್ಲೂ ಕೂಡ ಬಳಕೆ ಮಾಡ್ಬೇಕಾ? ಈಗ್ಲೂ ಈ ಮುಂದುವರಿದ ದಿನಗಳಲ್ಲೂ ಕೂಡ ಈಗ್ಲೂ ಕೂಡ ಅಂಬಾರಿಯನ್ನ ಹೊರಲಿಕ್ಕೆ ಪ್ರಾಣಿನೇ ಬೇಕಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಆದ್ರಿಂದ ಅದಕ್ಕೆ ಬೇರೆ ವ್ಯವಸ್ಥೆಗಳು ಈಗ ಸುಲಭವಾಗಿ ಮಾಡ್ಬೋದು. ಟ್ರ್ಯಾಕ್ಟರ್ಗಳನ್ನ ಬಳಸ್ಬೋದು, ಟ್ರಕ್ಗಳನ್ನ ಬಳಸ್ಬೋದು, ಇನ್ನೂ ಅದ್ದೂರಿಯಾಗಿ ಮಾಡಬಹುದು. ಆ ರೀತಿಯ ವ್ಯವಸ್ಥೆಗಳು ಇದ್ದಂತ ಸಂದರ್ಭದಲ್ಲಿ ಮತ್ತೆ ಆನೆಯನ್ನ ಬಳಸುವಂತ ಅಗತ್ಯ ಏನಿಲ್ಲ. ಆನೆಯನ್ನ ಆ ರೀತಿ ಪಳಗಿಸುವಂತದ್ದು, ದೇವಸ್ಥಾನದಲ್ಲಿ ಇಡುವಂತದ್ದು, ಅದಕ್ಕೆ ಅನ್ನ ಹಾಕುವಂತದ್ದು, ಈ ರೀತಿಯ ಅನೈಸರ್ಗಿಕವಾದಂತಹ ಪ್ರಕೃತಿಗೆ ವಿರುದ್ಧವಾದಂತ ಕೆಲಸಗಳನ್ನ ನಾವು ಮಾಡಬಾರ್ದು ಅನ್ನುವಂತ ಪ್ರಜ್ಞೆ ನಮ್ಗಿರ್ಬೇಕು. ಆದ್ರೆ ಅದೊಂದು ರೀತಿಯಲ್ಲಿ. ಇನ್ನೊಂದು ರೀತಿಯಲ್ಲಿ ಈ ಕೋಣಗಳನ್ನ ಈ ರೀತಿ ಬಳಸುವಂತದ್ದೇನಿದೆ, ಕೃಷಿಯ ಹೊರತಾದಂತಹ, ಉಪಯೋಗಕ್ಕೆ ಹೊರತಾದಂತಹ ಒಂದು ಕ್ರೀಡೆಗೆ ಹಿಂಸೆಯನ್ನ ಮಾಡುವಂತದ್ದೇನಿದೆ ಅದು ಸರಿಯಲ್ಲ. ಈಗ ಮೊನ್ನೆ ರಾಜ್ ಬಿ ಶೆಟ್ಟಿ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು, ಚಿತ್ರನಟ ರಾಜ್ ಬಿ ಶೆಟ್ಟಿ. ಯಾವಾಗ್ಲೂ ರಾಜ್ ಬಿ ಶೆಟ್ಟಿ ಅವರು ಬಹಳ ಸೆನ್ಸಿಟಿವ್ ಆಗಿ ಮಾತಾಡ್ತಾರೆ, ಬಹಳ ಸೂಕ್ಷ್ಮ ಮನಸ್ಸಿನ ನಟ ಅಂತ ನಾವು ಅಂದ್ಕೊಂಡಿದ್ವಿ. ಆದ್ರೆ ಈ ಕಂಬಳದ ವಿಚಾರದಲ್ಲಿ ನೋಡಿ, ನಾವು ಕೋಳಿ ತಿಂತೀವಿ, ಹಾಗಂತದ್ದು ಹಿಂಸೆ ಅಲ್ವಾ? ಇದು ಕೋಣಕ್ಕೆ ಹೊಡೆದ್ರೆ ಮಾತ್ರ ಹೆಂಗ್ ಹಿಂಸೆ ಆಗತ್ತೆ ಅನ್ನುವಂತ ರೀತಿಯಲ್ಲಿ ಬಾಲಿಶವಾದಂತಹ ಪ್ರಶ್ನೆಯನ್ನ ನಟ ರಾಜ್ ಬಿ ಶೆಟ್ಟಿ ಅವರು ಕೇಳ್ತಾ ಇದ್ರು. ಕೋಳಿ ತಿನ್ನುವ ಹಿಂಸೆನೇ ಬೇರೆ, ತಿನ್ನುವುದು ಯಾವುದು ಕೂಡ ಹಿಂಸೆ ಅಂತ ಅನ್ಸಲ್ಲ. ಅದು ಆಹಾರದ ನಮ್ಮ ಸರಪಳಿ, ಆಹಾರದ ಚೈನ್ ಸಿಸ್ಟಮ್ ಅದು. ನಾವು ಮಾಂಸಾಹಾರಿ ಇರ್ಬೋದು, ಸಸ್ಯಾಹಾರಿ ಇರ್ಬೋದು, ಅದು ನಮ್ಮ ಆಹಾರ ಕ್ರಮ. ಅದು ನೀವು ತಿನ್ನುವುದಕ್ಕೋಸ್ಕರ ಹಿಂಸೆ ಅಂತ ಕೊಲ್ಲುವುದೇನಿದೆ ಅದು ಹಿಂಸೆ ಅಂತ ಅನ್ಸಲ್ಲ. ಆದ್ರೆ ಕ್ರೀಡೆಗಾಗಿ ಒಂದು ಪ್ರಾಣಿಯನ್ನ ಹಿಂಸಿಸುವುದಿದೆಯಲ್ಲ, ಅದು ಹಿಂಸೆ, ಅದು ಪ್ಯೂರ್ಲಿ ಹಿಂಸೆ ಅದು. ಅದರಿಂದ ಕೋಣವನ್ನ ಹಿಂಸಿಸುವಂತ ಅವಶ್ಯಕತೆ ಯಾವ ಸಂದರ್ಭದಲ್ಲೂ ಇಲ್ಲ. ಕೋಣವನ್ನ ಉಳುವಂತ ಸಂದರ್ಭದಲ್ಲಿ ಅದಕ್ಕೆ ಹೊಡೆಯುವಂತದ್ದು ಅಥವಾ ಉಳುವಂತ ಅಗತ್ಯ ಇದೆಯಾ ಅನ್ನುವಂಥದ್ದು ಈಗಲೂ ಪ್ರಶ್ನೆ ಇದೆ. ಈಗ ಟ್ರ್ಯಾಕ್ಟರ್ಗಳು ಬಂದ ಸಂದರ್ಭದಲ್ಲಿ ಈಗ ಕೋಣವನ್ನ ಉಳ್ಳಿಕ್ಕೂ ಕೂಡ ಬಳಸುದಿಲ್ಲ. ಕೇವಲ ಕ್ರೀಡೆಗಂತಲೇ ಒಂದು ಕೋಣವನ್ನ ಸಾಕಿ, ಆ ಕೋಣವನ್ನ ನಾನು ಬಹಳ ಉರುಳಿ ಅಥವಾ ಅನ್ನ ಅಥವಾ ಗಂಜಿ ಹಾಕಿ ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ಅನ್ನ ರಚನೆ ಮಾಡಿ, ಆ ನಂತರ ಅದಕ್ಕೆ ಆಯಿಲ್ ಮಾಲಿಶ್ ಅನ್ನ ಮಾಡಿ, ಮಸಾಜ್ ಅನ್ನ ಮಾಡಿ, ನಾನು ಅದನ್ನ ಬಹಳ ಮಗುವಿನಂತೆ ಸಾಕ್ತಾ ಇದ್ದೇನೆ ಅಂತ ಹೇಳೋದು ಕೂಡ ಇದೆ ಅಲ್ವಾ? ಅದೊಂದು ರೀತಿಯಲ್ಲಿ ತೀರಾ ಕ್ಲೀಶೆಗೆ ಅಥವಾ ಒಂದು ತೀರಾ ಬಾಲಿಶವಾದಂತ ವಿಚಾರ ಅದು. ನೀವು ಆ ರೀತಿ ಸಾಕಿ ನಾವು ಹಿಂಸೆಯನ್ನ ಮಾಡ್ತೀವಿ, ಒಂದ್ ದಿವಸ ಹೊಡಿತೀವಿ ಅದಕ್ಕೆ ಅಂತ ಹೇಳುವಂತದ್ದೇನಿದೆ, ಈ ರೀತಿಯ ಹಕ್ಕನ್ನ ಯಾರೂ ಕೊಟ್ಟಿಲ್ಲ. ಇದೊಂದು ರೀತಿಯಲ್ಲಿ ಪ್ರಾಣಿಗಳ ಹಕ್ಕೇನಿದೆ ಆ ಹಕ್ಕಿನ ಉಲ್ಲಂಘನೆ ಇದು ರೀತಿಯಲ್ಲಿ, ಮತ್ತು ಪ್ರಾಣಿಗಳ ಕಾಯ್ದೆ ಏನಿದೆ ಆ ಕಾಯ್ದೆಯ ಉಲ್ಲಂಘನೆ ಕೂಡ ಆಗಿದೆ. ಅದರಿಂದ ಜಲ್ಲಿಕಟ್ಟು ಮತ್ತು ಕಂಬಳಕ್ಕೆ ಈಗಾಗಲೇ ಕೋರ್ಟ್ ಭಾವನಾತ್ಮಕವಾದ ನಿರ್ಧಾರಗಳನ್ನ ತೆಗೆದುಕೊಂಡು ಅಥವಾ ಭಾವನಾತ್ಮಕ ಕಾರಣಗಳಿಗಾಗಿ, ಜನಪದೀಯ ಕಾರಣಗಳಿಗಾಗಿ ಅದಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಆ ಅನುಮತಿ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಕೇವಲ ಕರಾವಳಿಯಲ್ಲಿ ಅದನ್ನ ಆಚರಣೆ ಮಾಡ್ಲಿ ಬೇಕಿದ್ರೆ. ಯಾಕಂತ ಹೇಳಿದ್ರೆ ನಾವು ಕೆಲವೊಂದ್ಸತಿ ವಿರೋಧವನ್ನು ಮಾಡೋ ಸಂದರ್ಭದಲ್ಲಿ ಕೂಡ ಅಲ್ಲಿನ ಜನಪದದ ನೆಲಮೂಲದ ಸಂಸ್ಕೃತಿಯನ್ನು ನಾವು ಒಪ್ಕೋಬೇಕಾಗುತ್ತೆ. ಈಗ ಕರಾವಳಿಯಲ್ಲಿ ಕಂಬಳ ಅನ್ನುವಂಥದ್ದು ಕೆಲವೊಂದು ದೈವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಿರುತ್ತೆ, ಇನ್ನು ಕೆಲವು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಿರುತ್ತೆ. ಅದು ತಲೆತಲಾಂತರಗಳಿಂದ ಆಚರಿಸ್ಕೊಂಡು ಬಂದಿರ್ತಾರೆ, ಆ ನಂಬಿಕೆಗೆ ಸಂಬಂಧಪಟ್ಟಿದ್ದಿರುತ್ತೆ. ಅದನ್ನ ಅವ್ರು ಆಚರಿಸ್ಕೊಂಡು ಹೋಗ್ಲಿ. ಅದನ್ನ ಮತ್ತೆ ವಿಸ್ತರಣೆ ಮಾಡುವಂತದ್ದೇನಿದೆ ಅದು ಅವರ ಜಾತಿಯ ಯಜಮಾನಿಕೆಯ ವಿಸ್ತರಣೆ ಅನ್ನುವಂಥದ್ದು ಸ್ಪಷ್ಟ. ಈಗ ಅಶೋಕ್ ರೈ ಅವರ ಮಾತಿನ ಹೇಳಿಕೆ ಕೂಡ ಅದೇ ರೀತಿ ಇದೆ, ಅವರ ಹೇಳಿಕೆಯ ವೈಖರಿ ಕೂಡ ಅದೇ ರೀತಿ ಇದೆ. ಆನಂತರ ಅದರಲ್ಲಿ ಭಾಗವಹಿಸುವಂತಹ ಕಂಬಳದ ಕೋಣಗಳು ಯಾರ್ದು ಅಂತಂದ್ರೆ ಮತ್ತದೇ ಬಂಟರದ್ದು, ಮತ್ತದೇ ಮೇಲ್ವರ್ಗಕ್ಕೆ ಸೇರಿದವರದು, ಮತ್ತದೇ ಮುಂಡಾಸುದಾರಿಯ ಚಿತ್ರಣಗಳು, ಮತ್ತದೇ ದಾರಿಗಳ ಮೆರವಣಿಗೆಗಳು. ಇದೆಲ್ಲವೂ ಕೂಡ ಏನಾಗುತ್ತೆ ಅಂತಂದ್ರೆ ಕರಾವಳಿಯಲ್ಲಿ ಭೂ ಸುಧಾರಣೆಯ ನಂತರ ಒಂದು ರೀತಿಯಲ್ಲಿ ಬೇರೆ ಬೇರೆ ಕೆಳವರ್ಗಗಳು, ಕೆಳ ಸಮುದಾಯಕ್ಕೆ ಸೇರಿದಂತವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಮೇಲ್ವರ್ಗಗಳಿಗೆ ಸರಿಸಮಾನಾಗಿ ಬೆಳೀತಾರೆ ಅಂತ ಹೇಳುವಂತ ಸಂದರ್ಭದಲ್ಲಿ ನಾವು ಸಾಂಸ್ಕೃತಿಕವಾಗಿ ಯಜಮಾನಿಕೆಯನ್ನ ವಿಸ್ತರಿಸುವಂತದ್ದು, ಯಜಮಾನಿಕೆಯನ್ನ ತೋರಿಸುವಂತದ್ದೇನಿದೆ ಇದು ಜಾತಿ ವ್ಯವಸ್ಥೆಯನ್ನ ಮತ್ತೆ ಚಾಲ್ತಿಯಲ್ಲಿ ಇಡುವಂತ ಪ್ರಕ್ರಿಯೆ. ಆದ್ರಿಂದ ನಾವು ಈ ಜನಪದದ ವಿಸ್ತರಣೆಯ ಸಂದರ್ಭದಲ್ಲಿ ಇದನ್ನ ನಾವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ.
ಓಕೆ, ಸರ್ಕಾರ ಅದಕ್ಕೆ ನನ್ನ ಪ್ರಕಾರ ಅನುಮತಿ ಮುಖ್ಯಮಂತ್ರಿಗಳು ಕೊಡೋದಿಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಬೇರೆ ಬೇರೆ ಆಯಾಮಗಳಿದೆ, ಅಲ್ಲಿ ಪ್ರಾಣಿ ಹಿಂಸೆ ಬರುತ್ತೆ ಅಥವಾ ಈಗ ಇರುವ ಆರೋಪಗಳು ಎಲ್ಲವೂ ಇರುತ್ತೆ. ಏನ್ ಅನ್ಸುತ್ತೆ ತಮ್ಗೆ, ಏನ್ ಅನ್ಸುತ್ತೆ? ಇರ್ಬೋದು, ಬೇಡಿಕೆ ಬರ್ಬೋದು, ಅವಕಾಶ ಸಿಗಬೇಕಲ್ಲ. ಅವಕಾಶ ಕೊಡಬಾರ್ದು. ಒಂದು ಕರಾವಳಿಯ ಸಂಸ್ಕೃತಿ ಇದೆ, ಅದು ಕರಾವಳಿಯಲ್ಲಿ ಇರ್ಲಿ. ಅದು ಕರಾವಳಿಯಲ್ಲೂ ಕೂಡ ಅದನ್ನ ಪರಿಷ್ಕರಣೆ ಮಾಡ್ಬೇಕು. ಅದನ್ನ ಫ್ಯೂಡಲ್ ರೀತಿಯಲ್ಲಿ ಅದರ ಕ್ರೀಡೆಯನ್ನ ಆಚರಣೆಯನ್ನ ಮಾಡಬಾರ್ದು ಅನ್ನುವಂಥದ್ದನ್ನ ಒಂದು ರೀತಿಯಲ್ಲಿ ಆ ಎಚ್ಚರಿಕೆ ಇರಬೇಕು. ಈಗ ಜಿಲ್ಲಾ ಕಂಬಳ ಸಮಿತಿ ಅಂತ ಮಾಡಿದ್ದಾರೆ. ಆ ಕಂಬಳ ಸಮಿತಿಯಲ್ಲಿ ಯಾರಿದ್ದಾರೆ? ಆ ಕಂಬಳ ಸಮಿತಿಯಲ್ಲಿ ಯಾಕೆ ಕೊರಗರಿಲ್ಲ? ಇಡೀ ಇಷ್ಟು ಜೀವವನ್ನ ತೆಗೆದಂತ ಈಗಲೂ ಕೂಡ ಕೊರಗರ ಸಂಖ್ಯೆ ದಿನದಿಂದ ದಿನಕ್ಕೆ ಇಳಿತಾ ಇದೆ. 2000, 3000ಕ್ಕೆ ಅವರ ಸಂಖ್ಯೆ ಇಳಿದಿದೆ. ಇನ್ನು ಕೆಲವೇ ವರ್ಷಗಳು ಹೋದ್ರೆ ಕೊರಗರ ಜನಸಂಖ್ಯೆನೇ ಇರುವುದಿಲ್ಲ. ಈ ಕೊರಗರ ಜನಸಂಖ್ಯೆ ಈ ರೀತಿ ಕ್ಷೀಣ ಆಗ್ಲಿಕ್ಕೆ, ಅವರು 40 ವರ್ಷ ಆಗುವಾಗ್ಲೇ ಸಾಯ್ಲಿಕ್ಕೆ, ಅವರ ಮಕ್ಕಳು ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ ಸಾಯ್ಲಿಕ್ಕೆ, ಅವರಿಗೆ ರಕ್ತಹೀನತೆ, ಅಪೌಷ್ಟಿಕತೆ ಉಂಟಾಗ್ಲಿಕ್ಕೆ ಕಾರಣ ಏನಂತಂದ್ರೆ ಈ ರೀತಿ ಅಜಲು ಪದ್ಧತಿಗಳು ಬಂಟ ಸಮುದಾಯದಲ್ಲಿ ಇರ್ಬೋದು ಅಥವಾ ಮೇಲ್ವರ್ಗಗಳಿರ್ಬೋದು, ಅವ್ರು ಮಾಡಿರುವಂತಹ ಹಿಂಸೆ ದೌರ್ಜನ್ಯಗಳೇನಿದೆ, ಅವರಿಗೆ ಎಂಜಲನ್ನವೇ ಕೊಡ್ಬೇಕು ಅನ್ನುವಂಥದ್ದು, ಅವರಿಗೆ ಎಂಜಲನ್ನದಲ್ಲಿ ಇದು ಬಂಟ ಮಹಿಳೆಯರ ಉಗುರು ಮತ್ತು ತಲೆಗೂದಲನ್ನ ಬೆರೆಸಿ ಕೊಡ್ಬೇಕು, ಅವ್ರು ಅದನ್ನು ತಿನ್ಬೇಕು, ಆ ರೀತಿ ಇವರ ಶನಿ ಅವರಿಗೆ ಆವಾಹನೆ ಆಗ್ಬೇಕು, ಅವರಿಗೆ ದಾಟಬೇಕು ಅನ್ನುವಂಥದ್ದು, ಈ ರೀತಿಯ ಅಜಲು ಪದ್ಧತಿಗಳು ಕೊರಗರನ್ನ ಇವತ್ತು ನಿರ್ವಂಶ ಮಾಡುವಂತ ರೀತಿಯಲ್ಲಿ ಅವರ ಸಂಖ್ಯೆ ಇಳಿಮುಖ ಆಗ್ತಾ ಇದೆ. ಆದ್ರೆ ಇವತ್ತು ಕೊರಗರ ಸ್ಥಾನ ಎಲ್ಲಿದೆ? ಕಂಬಳದಲ್ಲಿ ಕೊರಗರ ಸ್ಥಾನ ಎಲ್ಲಿದೆ? ಕಂಬಳ ಸಮಿತಿಗಳಲ್ಲಿ ಕೊರಗರ ಸ್ಥಾನ ಎಲ್ಲಿದೆ? ಆದ್ರಿಂದ ಕಂಬಳದ ಜಿಲ್ಲಾ ಸಮಿತಿಗಳಿರ್ಬೋದು, ಕಂಬಳದ ಈ ರೀತಿಯ ಕಾರ್ಯಕ್ರಮಗಳಿರ್ಬೋದು, ಇದರಲ್ಲಿ ಫ್ಯೂಡಲ್ ಜಾತಿಗಳದ್ದೇ ಮೇಳೈಸುವಿಕೆ ಇರಬಾರ್ದು. ಒಂದು ರೀತಿ ಆ ರೀತಿ ಇರುವುದಾದ್ರೆ ಸರ್ಕಾರ ಏನಾದ್ರೂ ಕಂಬಳವನ್ನ ಆಯೋಜನೆ ಮಾಡುವಂತದ್ದಾಗ್ಲಿ, ಸರ್ಕಾರ ಏನಾದ್ರೂ ಮೈಸೂರು ದಸರಾದಲ್ಲಿ ಕಂಬಳವನ್ನ ಆಯೋಜಿಸುವ ಸಂದರ್ಭದಲ್ಲಿ ಈ ರೀತಿಯ ಖಾತರಿಯನ್ನು ಅವ್ರು ಮಾಡ್ಕೊಳ್ಬೇಕು. ಇಲ್ಲಿ ಜಾತಿಯ ಅಸಮಾನತೆ ಇಲ್ಲ, ಇಲ್ಲಿ ಜಾತಿಯ ಮೇಳೈಸುವಿಕೆ ಇಲ್ಲ. ಈಗ ಕಂಬಳದಲ್ಲಿ ಕೊರಗ ಸಮುದಾಯದಿಂದ ಹಿಡಿದು ಬಂಟ ಸಮುದಾಯದವರೆಗೆ ಎಲ್ಲರಿಗೂ ಸಮಾನವಾದಂತ ಅವಕಾಶಗಳಿದೆ ಅನ್ನುವಂಥದ್ದನ್ನ ಸರ್ಕಾರ ಖಾತರಿ ಪಡಿಸಿಕೊಂಡ ನಂತರ ಕಂಬಳಕ್ಕೆ ಅನುಮತಿಯನ್ನ ಕೊಡ್ಲಿ. ಅಜಲು ಪದ್ಧತಿ ಇವತ್ತಿಗೂ ಇದೆಯಾ ನವೀನ್ ಆ ಭಾಗದಲ್ಲಿ? ಈಗ ಅಜಲು ಪದ್ಧತಿ ಇಲ್ಲ ಕರಾವಳಿಯಲ್ಲಿ, ಈಗ ಅಜಲು ಪದ್ಧತಿ ಇಲ್ಲ. ಬಹುತೇಕ ನಮ್ಗೆ ಕಣ್ಣಿಗೆ ಗೋಚರ ಆಗುವ ರೀತಿಯಲ್ಲಿ ಇಲ್ಲ. ಆದ್ರೆ ಅದೊಂದು ರೀತಿಯಲ್ಲಿ ಅದೃಶ್ಯವಾಗಿ ಇದೆ. ಉದಾಹರಣೆಗೆ ಈಗ ಕಂಬಳದ ಗದ್ದೆಯಿಂದ ಒಂದು ಗದ್ದೆಯ ದೂರದಲ್ಲಿ ಕೊರಗರು ಡೋಲು ಬಾರಿಸಬೇಕು ಅಂತ ಇತ್ತು. ಈಗ ಡೋಲು ಬಾರಿಸ್ತಾ ಇಲ್ಲ. ಹಾಗಂತ ಕೊರಗರ ಡೋಲನ್ನ ವೇದಿಕೆಯಲ್ಲಿ ಬಾರಿಸ್ಲಿಕ್ಕೆ ಬಿಡ್ತಾರಾ? ವಾದ್ಯ ಬ್ಯಾಂಡ್ಗಳ ಜೊತೆಗೆ ಬಾರಿಸ್ಲಿಕ್ಕೆ ಬಿಡ್ತಾರ ಅಂತಂದ್ರೆ ಇಲ್ಲ. ಆ ಡೋಲನ್ನೇ ರದ್ದು ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಅಜಲು ಪದ್ಧತಿಯನ್ನ ರದ್ದು ಮಾಡುವ ಮೂಲಕ ಆಚರಿಸ್ತಾ ಇದ್ದಾರೆ. ಡೋಲು ಅನ್ನೋದು ವಾದ್ಯ ಪರಿಕರ, ಕೊಳಲು ಅನ್ನೋದು ವಾದ್ಯ ಪರಿಕರ. ಅವರನ್ನ ವಾದ್ಯ ಬ್ಯಾಂಡ್ಗಳ ಜೊತೆಗೇನೆ ಸೇರಿಸ್ಕೊಳ್ಳಿ ಅಂತಂದ್ರೆ ಸೇರಿಸ್ಕೊಳ್ಳಲ್ಲ. ಅದರ ಬದಲಾಗಿ ಗದ್ದೆಯಿಂದ ದೂರದಲ್ಲಿ ಗದ್ದೆಯಲ್ಲಿ ಡೋಲನ್ನ ಬಾರಿಸ್ತಾ ಇದ್ರು. ಅದನ್ನ ಅಜಲು ಪದ್ಧತಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಆ ಡೋಲನ್ನೇ ರದ್ದು ಮಾಡಿಬಿಟ್ಟಿದ್ದಾರೆ. ಈ ರೀತಿ ಅಜಲು ಪದ್ಧತಿ ರದ್ದಾಗಿದೆ, ಅಜಲು ಪದ್ಧತಿ ಇಲ್ಲ. ಆದ್ರೆ ಪರೋಕ್ಷವಾದಂತ ಅಜಲು ಪದ್ಧತಿ ಈಗಲೂ ಕೂಡ ಜಾರಿಯಲ್ಲಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.